ಹಾಯ್ ಫ್ರೆಂಡ್ಸ್, ಇವತ್ತು ನಾನು ರುಚಿಕರವಾದ ಆರೋಗ್ಯಕರವಾದ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದು ಕೆಲವೇ ನಿಮಿಷಗಳಲ್ಲಿ ಯಾವುದೇ ತರಕಾರಿ, ಈರುಳ್ಳಿ, ಟೊಮೆಟೊ ಯಾವುದೂ ಇಲ್ದಿರ ತಯಾರು ಮಾಡೋ ಸಾಂಬಾರು. ಸೊ ಇದು ರುಚಿ ನೋಡಿದ್ರೆ ನೀವು ಪದೇ ಪದೇ ವಾರದಲ್ಲಿ ಒಂದು ದಿವಸ ಇದನ್ನು ಖಂಡಿತ ಮಾಡ್ಕೊಂಡು ತಿಂತಾ ಇರ್ತೀರ. ಬನ್ನಿ ಇದನ್ನು ಹೇಗೆ ಮಾಡೋಣ, ಯಾವ ರೀತಿ ಮಾಡೋಣ ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಸಣ್ಣ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಸಣ್ಣ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿನ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿ ಮೆಣಸಿನ ಕಾಳು. ನಿಮ್ಮ ಖಾರ ಹೇಗೆ ಬೇಕೋ ಆ ಥರ ನೀವು ಆಲ್ಟರ್ ಮಾಡ್ಕೊಬೋದು. ಮೆಣಸಿನ ಕಾಳು ನಿಮ್ಗೆ ಜಾಸ್ತಿ ಬೇಕು ಅಂದರೆ 1:1 ನೀವು ಹಾಕ್ಕೊಳ್ಬೋದು. ಇದನ್ನು ನಾನು ಆ ಘಮ ಬರೋ ತನಕನೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಜೀರಿಗೆ ಸಿಡಿಯೋಕ್ಕೆ ಶುರು ಆಗಬೇಕು. ಅದು ಘಮ ನಿಮಗೆ ಗೊತ್ತಾಗುತ್ತೆ. ಆ ಘಮ ಬಂದಾದಮೇಲೆ ನೀವು ಆಫ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನಾನಿಲ್ಲಿ ಬಾಣಲಿಗೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡು ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ 1/4 ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೊತೆಗೆ ಸ್ವಲ್ಪ ಸಿಡಿಯೋಕ್ಕೆ ಶುರು ಆಗಬೇಕು. ಸಿಡಿಯೋಕ್ಕೆ ಶುರುವಾದಮೇಲೆ ನಾನು ಇದರಲ್ಲಿ 7-8 ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಜಜ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ನೀವು ಹಿಂಗನ್ನು ಹಾಕ್ಕೋಬೋದು. ಇಲ್ಲಿ ಒಗ್ಗರಣೆಗೆ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪು. ಸೊ ಕರಿಬೇವಿನ ಸೊಪ್ಪು ತುಂಬ ಚಿಟಪಿಟ ಅಂತ ಸಿಡಿಯುತ್ತೆ. ನೀವು ಒಂದು ಪ್ಲೇಟ್ನ ಮುಚ್ಕೊಬಿಡಿ. ಸೊ ನಾನಿಲ್ಲಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನ ತೊಗೊಂಡು ಅದನ್ನು ರಸನ ಹಿಂಡ್ಕೊಂಡಿದ್ದೀನಿ. ನನಗಿದ್ರಲ್ಲಿ 1 ಕಪ್ ಆಗುವಷ್ಟು ರಸ ಸಿಕ್ತು ಆ ಹುಣಸೆಹಣ್ಣು ಗಾತ್ರಕ್ಕೆ. ನಾನಿಲ್ಲಿ 2-3 ಜನಕ್ಕೆ ಮಾಡ್ತಾ ಇರೋದ್ರಿಂದ ಈ ಸಣ್ಣ ಗಾತ್ರದ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಸಾಕಾಗುತ್ತೆ ನನಗೆ. ನೀವು ಇಲ್ಲಿ ನಿಮ್ಮ ಅಳತೆಗಳನ್ನ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಿ ಅದಕ್ಕೆ ತಕ್ಕಂತೆ ನೀವು ಡಬ್ಬಲ್ ಆಗಲಿ ಕಡಿಮೆ ಆಗಲಿ ಮಾಡ್ಕೋಬೋದು. ನಾನಿಲ್ಲಿ ಆ 1 ಕಪ್ಪು ಹುಣಸೆಹಣ್ಣು ರಸಕ್ಕೆ ಇನ್ನೊಂದು ಅರ್ಧ ಕಪ್ ಹಾಕ್ಕೊಂಡು ನಾನು ನೀರನ್ನ ಹಾಕ್ಕೊಂಡು ಅದನ್ನು ಸಮ ಮಾಡ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಮೆಣಸಿನ ಸಾರಲ್ಲ, ಇದು ಮಾಮೂಲಿ ನಾರ್ಮಲ್ ಸಾಂಬಾರು ಥರನೇ ಇದೆ. ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಅರಿಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನದ ಪುಡಿ ಹಾಕೊಂಡ್ಮೇಲೆ ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇದಿಲ್ಲ ಅಂತಂದರೆ ಅದ್ರ ಜೊತೆಗೆ ಕಾಳುಮೆಣಸು ಮತ್ತು ಜೀರಿಗೆ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ, ಹುರ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಸಾಂಬಾರು ಪೌಡ್ರು ನೀವಿಲ್ಲ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಪುಡಿ ಮತ್ತು ಧನಿಯಾ ಪುಡಿನ ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಎಷ್ಟೆಷ್ಟು ಬೇಕು ಅಂತ ಅರ್ಧ ಸ್ಪೂನ್ ನೀವು ಹಾಕ್ಕೊಳ್ಬೋದು. ಸೊ ಇದು ಕುದಿಯೋಕ್ಕೆ ಶುರು ಆಗ್ತಾಯಿದೆ. ನಾವು ಇದನ್ನು ತುಂಬ ಚೆನ್ನಾಗಿ ಕುದಿಸಿದಷ್ಟು ಆ ಘಮ ಚೆನ್ನಾಗಿ ಬರ್ತಿರುತ್ತೆ. ಇನ್ನೇನು ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಇದ್ರ ಜೊತೆಗೆ ಏನಾದರೂ ಒಂದು ಹಪ್ಪಳನೋ ಸಂಡಿಗೆನೋ ಬಜ್ಜಿ ಬೋಂಡದ ಜೊತೆ ತಿಂತಾಯಿದ್ರೆ ವಾವ್, ಇನ್ನೇನೂ ಬೇಡ ಊಟಕ್ಕೆ ಅಂತ ಅನಿಸುತ್ತೆ. ಊಟದಲ್ಲಿ ಸಿಗೋ ತೃಪ್ತಿ ನಮ್ಗೆ ಇನ್ಯಾವುದ್ರಲ್ಲೂ ಸಿಕ್ಕಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ವಾರದಲ್ಲಿ ಒಂದು ದಿವಸ ಖಂಡಿತ ಟ್ರೈ ಮಾಡ್ತೀರಾ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.